ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇಂದಿನ ಎಪಿಸೋಡಿನ ಹೆಸರು ಬಂದ್ಬಿಟ್ಟು ಟೈಟಲ್ ಬಂದ್ಬಿಟ್ಟು ಮೇಕಿಂಗ್ ಇಂಡಿಯಾ ಎ ಭಾರತ್ ಅಂದ್ಬಿಟ್ಟು. ನೋಡಿ, ಇದು ಅತಿ ವಿಚಿತ್ರ ಅನಿಸುತ್ತೆ, ಆದರೆ ಹೇಗೆ ಅನ್ನೋದನ್ನು ಹೇಳ್ತೀನಿ ಬನ್ನಿ. ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೆ, ನಾವು ನಮ್ಮ ದೇಶೀಯ ವಸ್ತುಗಳನ್ನೇ ನಾವು ಪರ್ಚೇಸ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ₹1 2 ಅಥವಾ $2 ಮಾಡ್ಬೋದು. $1 $5 ಮಾಡ್ಬೋದು. ನಮ್ಮ ದೇಶದ ದುಡ್ಡನ್ನ ಸ್ಟ್ರಾಂಗ್ ಮಾಡ್ತೀವಿ, ಆವಾಗ ನಾವು ಡೆವಲಪ್ಡ್ ಕಂಟ್ರಿ ಆಗ್ತೀವಿ. ಈಗಿನ ಹಾಗೆ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ರು, ಭಿಕ್ಷಾಟನೆ ಮಾಡೋರು, ಭಿಕ್ಷಾಪಾತ್ರೆ ತಗೊಂಡು ಹೊಡೋರು. ನಾವು ಡೆವಲಪಿಂಗ್ ಕಂಟ್ರಿ, ನಾವು ಪೂರ್ ಕಂಟ್ರಿ, ನಮ್ಗೆ ಹೆಲ್ಪ್ ಮಾಡಿ ಅಂದ್ಬಿಡು. ಈ ಶ್ರೀಮಂತ ದೇಶಗಳು ಏನು ಮಾಡೋದು, ಸ್ವಲ್ಪ ದುಡ್ಡು ಕೊಡೋರು. ಇವರೇನು ಮಾಡೋರು, ಆ ಥರ ತಂದ್ಕೊಂಡಿದ್ದು ದುಡ್ಡಲ್ಲಿ ₹100 ಬಂತು ಅಂತಂದರೆ ₹50-60 ಗುಳಂ ಸ್ವಾಹ ಮಾಡಿಬಿಡೋರು ರಾಜಕೀಯ ವ್ಯಕ್ತಿಗಳು. ಏನಂದ್ರೆ ಬಾಲಂಗೋಚಿಗಳು ತಾವೊಂದು ಸ್ವಲ್ಪ ಇಟ್ಕೊಂಡು ರಿಮೋಟ್ ಕಂಟ್ರೋಲ್ ಕೊಡೋರು ಸೆಂಟ್ರಲ್ ಗೌರ್ಮೆಂಟ್ಗೆ. ಅವ್ರೇನು ಮಾಡಿದ್ರು, ಏನೂ ಕೆಲಸ ಮಾಡದೇ ಇರೋರು 4th ರಿಚೆಸ್ಟ್ ಪರ್ಸನ್ ಆಗಿದ್ರು ವರ್ಲ್ಡಲ್ಲಿ. ಇವಾಗಲೂ ಇದ್ದಾರೆ, ಜೀವಂತವಾಗಿದ್ದಾರೆ. ಇದು ನಮ್ಮ ದೇಶದ ದುರಂತ. ಬನ್ನಿ, ಇದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ರಾಜಕೀಯ ಇಚ್ಛಾಶಕ್ತಿ, ಇಚ್ಛೆ ಕೊರತೆ ಇದ್ದೇ ಇದೆ. ಯಾಕೆ ನಮ್ಮೆಲ್ಲ ರಾಜಕೀಯ ವ್ಯಕ್ತಿಗಳು ಯಾರೇ ಇದ್ರು, ಬಹುಪಾಲು ಜನ ಏನಾಗಿದ್ದಾರೆ, ರಾಜಕೀಯವನ್ನು ಒಂದು ಪ್ರೊಫೆಷನ್ನಾಗಿ ತೊಗೊಂಡಿದ್ದಾರೆ. ಪ್ರೊಫೆಷನ್ನಾಗಿ ತೊಗೊಂಡು ಸ್ಯಾಲ್ರಿ ಬರುತ್ತೆ ಪ್ರತಿ ತಿಂಗಳು. ಇವರೇನು ಮಾಡ್ತಾರೆ, ರಸ್ತೆಯಲ್ಲೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅಲ್ಲಿ ದುಡ್ಡು ಹೊಡಿತಾರೆ. ಈ ಮುಟ್ಟಿದ ಕಡೆಗೆಲ್ಲ ದುಡ್ಡು, ಮುಟ್ಟಿದ ಕಡೆಗೆಲ್ಲ ಚಿನ್ನ. ಯಾವುದೋ ಕತೆ ಹೇಳ್ತೀವಿ ನಾವು, ತಲೆ ಮೇಲೆ ಕೈ ಇಟ್ಕೊಂಡಂತೆ ಅದೇ ಚಿನ್ನ ಆಯ್ತಂತೆ ಅಂತ. ಹಾಗೆ ಈ ರಾಜಕೀಯವ್ರಿಗೆ ಏನಾಗಿದೆ, ಸಿಕ್ಕಾಪಟ್ಟೆ ಪವರ್ ಬಂದುಬಿಟ್ಟಿದೆ. ಅವ್ರೇನು ಮಾಡ್ತಾರೆ, ಮುಟ್ಟಿದ ಕಡೆಗೆಲ್ಲ ದುಡ್ಡು ಸಿಗೋದ್ರಿಂದ ಏನಾಗುತ್ತೆ, ನಮ್ಮ ದೇಶವನ್ನು ಅತಿ ದುರ್ಬಲ ಮಾಡಿಬಿಟ್ಟಿದ್ದಾರೆ. ಏನು ಅಂದರೆ ಪಾಕಿಸ್ತಾನಕ್ಕೆ ಹೆದರ್ಕೋಬೇಕಂತ ಪ್ರಸಂಗ ತಂದಿಟ್ಬಿಟ್ಟಿದ್ದಾರೆ. ಇದೆಲ್ಲ ಬನ್ನಿ, ನರೇಂದ್ರ ಮೋದಿಯವರು ಬಂದು ಈಗ ಸ್ಟ್ರಾಂಗ್ ಮಾಡ್ತಾಯಿದ್ದಾರೆ. ಇದಕ್ಕೆ ಒಂದೊಂದೇ ಉದಾಹರಣೆ ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ರಾಜಕೀಯ ಇಚ್ಛಾಶಕ್ತಿ ಯಾವ ಫಸ್ಟ್ ಪಿಲ್ಲರ್ ಇದೆ, ಅವ್ರಿಗೆ ಮಾತ್ರ ಜಾಸ್ತಿ ಅನ್ವಯಿಸುತ್ತಿದ್ದು. ಏನು ಅಂತಂದರೆ, ನೋಡಿ ಸ್ವಾಮಿ, ನೀವೇ ಮಾಡಿರ್ತಕ್ಕಂಥ ರಸ್ತೆಗಳು, ನೀವೇ ಮಾಡಿರ್ತಕ್ಕಂಥ ಪ್ಲಾನಿಂಗು, ನೀವೇ ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟು, ಇದನ್ನೆಲ್ಲ ಮಾಡಬೇಕು ಅಂತಂದರೆ ನೀವು ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಅಥವಾ ಯಾರೇ ದೊಡ್ಡ ಉಸ್ತುವಾರಿ ಮಂತ್ರಿ ಆಗಲಿ ಬರಬೇಕು ಅಂದರೆ ಝೀರೋ ಟ್ರಾಫಿಕ್ ಮಾಡಿಬಿಡ್ತೀರ. ಝೀರೋ ಟ್ರಾಫಿಕ್ ಅಂದರೆ ಏನು ಅಂದರೆ, ಆ ಮಂತ್ರಿ ಹೋಗೋವರೆಗೂ ಆ ಟ್ರಾಫಿಕಲ್ಲಿ ಯಾರು ಓಡಾಡೋಂಗಿಲ್ಲ. ಅವರು 100 ಕಿಲೋಮೀಟ್ರ್ ದೂರದಲ್ಲಿ ಫಾಸ್ಟಲ್ಲಿ ಹೊರಟೋಗುತ್ತೆ ಕಾರ್ಗಳು. ಅದ್ರ ಹಿಂದೆ ಒಂದು 15-20 ಕಾರ್ಗಳು ಬರುತ್ತೆ. ಇದು ಝೀರೋ ಟ್ರಾಫಿಕ್ ಮಾಡ್ತೀರಾ. ಈ ಝೀರೋ ಟ್ರಾಫಿಕ್ ಮಾಡಬೇಡ್ರಿ ದಯವಿಟ್ಟು. ನಿಮಗೆ ನಿಜವಾಗ್ಲೂ ದೇಶ ಉದ್ಧಾರ ಮಾಡಬೇಕು ಅನ್ನೋ ಕಳಕಳಿ ಇದ್ದರೆ, ನಮ್ಮ ದೇಶ ಅಮೇರಿಕಾನ ಬೀಟ್ ಮಾಡಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ, ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು ಅನ್ನೋ ಉದ್ದೇಶ ನಿಮಗಿದ್ರೆ, ಬನ್ನಿ ಟ್ರಾಫಿಕಲ್ಲಿ ಹೋಗಿ. ನೀವು ಎಲ್ಲಿ ಸಿಗ್ನಲ್ ಇರುತ್ತೆ ಅಲ್ಲಿ ನಿಂತ್ಕೊಳ್ಳಿ, ಸರ್ಕಲ್ಗಳಲ್ಲಿ ನಿಂತ್ಕೊಳ್ಳಿ. ಟ್ರಾಫಿಕ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಝೀರೋ ಟ್ರಾಫಿಕ್ ಬೇಕಿಲ್ಲ, ನಿಮಗೆ ಬದ್ಧತೆಯೇ ಇಲ್ಲ ರೀ. ಮೆರಿಯೋಕ್ಕೋಸ್ಕರ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತೀರಾ. ಇದನ್ನು ಖಂಡಿತವಾಗಿ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀವಿ ನಾವು. ಝೀರೋ ಟ್ರಾಫಿಕ್ಕಲ್ಲಿ ಖಂಡಿತ ಓಡಾಡ್ಬಿಡಿ. ಯಾರು ಚುನಾಯಿತ ಪ್ರತಿನಿಧಿಗಳಿದ್ದೀರಾ, ಪ್ರಧಾನಮಂತ್ರಿನೂ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಯಾರೂ ಸಹ ಝೀರೋ ಟ್ರಾಫಿಕ್ಕಲ್ಲಿ ಓಡಾಡ್ಬಿಡಿ. ಎಲ್ಲಿ ಸರ್ಕಲ್ಗಳು ಸಿಗುತ್ತೆ, ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಟ್ರಾಫಿಕ್ ಮಧ್ಯೆ ಹೋಗಿ ಗೊತ್ತಾಗುತ್ತೆ ನಿಮ್ಗೆ ಸಮಸ್ಯೆ ಏನು ಅಂತ. ಬಿಸಿ ತಟ್ಟಿದ್ರೇ ಗೊತ್ತಾಗೋದು ಸಮಸ್ಯೆ ಆಳ ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ದೃಷ್ಟಿಯಿಂದ ಝೀರೋ ಟ್ರಾಫಿಕ್ಕಲ್ಲಿ ಓಡಾಡೋದನ್ನು ನಿಲ್ಲಿಸಿ ಅಂತೇಳಿ ಕರೆ ಕೊಟ್ಟು ಮುಂದಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಏನು ಅಂದರೆ, ನಾವು ಎಜುಕೇಷನ್ ಸಿಸ್ಟಮ್ಮು ಭಾಳ ಮುಂದುವರೆದಿದೆ. IIT, IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಗೊಂಡ್ಬಿಟ್ಟು ಭಾಳ ಮುಂದುವರೆದಿದೆ ಅಂತ ಹೇಳ್ತೀವಿ. ಅಮಿಟಿ ಯೂನಿವರ್ಸಿಟಿ ಅಂತೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತೆ. ಇದನ್ನು ರ್ಯಾಂಕಿಂಗ್ ಬೇರೆ ಕೊಡ್ತೀವಿ ನಾವು, ನಮ್ಮ ಬೆನ್ನ ನಾವೇ ತಟ್ಕೊಂಡ್ಬಿಡ್ತೀವಿ. ಇದಲ್ಲ ರೀ. ನೋಡಿ, ನಾವು ಎಜುಕೇಷನ್ ಮುಂದುವರಿಬೇಕು, ನಮ್ಮ ದೇಶ ಮುಂದುವರಿಬೇಕು, ನಮ್ಮ ದೇಶ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಒಂದೇ ಒಂದು ವಿಧಾನ ಹೇಳ್ತೀನಿ ನಾನು. ಯಾರು MLAಗಳಿದ್ದಾರೆ, MP ಗಳಿದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ನಿಮ್ಮ ಮಕ್ಕಳನ್ನ, ನಿಮ್ಮ ಯಾರು ಅವಲಂಬಿತರಿದ್ದಾರೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇರ್ಬೋದು, ಅಣ್ಣ ತಮ್ಮಂದಿರ ಮಕ್ಕಳಾಗ್ಬೋದು, ಅಕ್ಕ ತಂಗಿಯರ ಮಕ್ಕಳು, ನಿಮ್ಮೆಲ್ಲರನ್ನೂ ಸಹ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋ ಹಾಗೆ ಮಾಡಿ ಅಂಥ ಒಂದು ಸುಗ್ರೀವಾಜ್ಞೆ ತರಬೇಕು. ಇದು ನೋಡಿ, ಎರಡನೇದಾಗಿ ಮಾಡಬೇಕಾಗಿರೋದು. ಏನು ಅಂತಂದರೆ, ಇದು ಮಾಡ್ದೇ ನಾವು ಎಜುಕೇಷನ್ ಮುಂದುವರೆದಿದೆ ಬೋಗಸ್ರಿ. ಏನು ಅಂತಂದರೆ, ಈಗ ನೋಡಿ, ಅನೇಕ ಯೂನಿವರ್ಸಿಟಿಗಳು ಬೋಗಸ್ ಸರ್ಟಿಫಿಕೇಟ್ ಕೊಡ್ತಾರಂತೆ. ದೇಶನೇ ಬೋಗಸ್ ಮಾಡೋಕ್ಕೆ ಹೊರಟಿದ್ದೀರಾ ನೀವು. ಇದನ್ನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂದರೆ, ಬದ್ಧತೆ ಬೇಕು ಅಂತಂದರೆ, ನಿಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳುಗಳು, ಅಕ್ಕ ತಂಗಿಯರ ಮಕ್ಕಳು, ಅಣ್ಣ ತಮ್ಮಂದಿರ ಮಕ್ಕಳು ಎಲ್ಲರನ್ನೂ ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸಿ. ಯಾಕೆ ಅಂದರೆ
ಗೌರ್ಮೆಂಟ್ ಶಾಲೆ ನೀವು ಹುಟ್ಟಾಕಿರೋದು, ನೀವು ಪೋಷಿಸ್ತಾ ಇರೋದು. ಆ ಗೌರ್ಮೆಂಟ್ ಸ್ಕಾಲಲ್ಲಿ ಯಾರು ಟೀಚರ್ಸ್ ಇರ್ತಾರೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೋರು ನೀವು, ಅಂಥ ಸಿಸ್ಟಮ್ನ ಡೆವಲಪ್ ಮಾಡ್ಕೊಂಡ್ರೋರು ನೀವು. ಆ ದೃಷ್ಟಿಯಿಂದ ಬನ್ನಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ಅಣ್ಣ ತಮ್ಮಂದಿರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು ಕಂಪಲ್ಸರಿಯಾಗಿ ಗೌರ್ಮೆಂಟ್ ಶಾಲೆಗಳಲ್ಲೇ ಓದಬೇಕು ಅಂಥ ಒಂದು ಕಾನೂನು ತರೀರಿ ಅಂತ ಹೇಳಿ ಮುಂದೆ ವಿಷಯಕ್ಕೆ ಹೋಗ್ತೀನಿ. ಬನ್ನಿ. ಆಸ್ಪತ್ರೆಗಳು ಸಹ ನೋಡಿ, ಹೆಲ್ತು ಬಹಳ ದೊಡ್ಡ ಸಮಸ್ಯೆ ಯಾವುದೇ ದೇಶದಲ್ಲಿ. ಇದು ಉದ್ಧಾರ ಆಗಬೇಕು ಅಂತಂದರೆ ಏನಾಗುತ್ತೆ, ನಾವು ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡಿದ್ವಿ, ಯಾರಿಗೋ ನೆಗಡಿ ಬಂತಂತೆ ಸಿಂಗಾಪುರ್ಗೆ ಹೊಟ್ಟೋಗ್ತಾರೆ ನೆಗಡಿ ಕ್ಯೂರ್ ಮಾಡೋಕ್ಕೆ, ಇಲ್ಲ ಲಂಡನ್ಗೆ ಹೋಗ್ತಾರೆ, ಇಲ್ಲ ಅಮೇರಿಕಕ್ಕೆ ಹೋಗ್ತಾರೆ ನೆಗಡಿ ಕ್ಯೂರ್ ಮಾಡೋದಕ್ಕೆ. ಇದಕ್ಕೆಲ್ಲ ಹೋಗ್ಬೇಕೇನ್ರಿ? ಬೇಡ, ಬನ್ನಿ. ನೀವೇ ಡೆವಲಪ್ ಮಾಡಿರ್ತಕ್ಕಂಥ ಸಿಸ್ಟಮ್ ಗೌರ್ಮೆಂಟ್ ಆಸ್ಪತ್ರೆಗಳೇ. ನೀವೇ ರಿಸರ್ವೇಷನ್ ಕೊಟ್ಟು ನಮ್ಮ ದತ್ತು ಪುತ್ರರು, ನಮ್ಮ ಮಕ್ಕಳಿಗಿಂತ ಜಾಸ್ತಿ ಉತ್ಸಾಹ, ಉಲ್ಲಾಸ, ಚೈತನ್ಯ ತುಂಬಿ ಅವರಿಗೆ ಕನ್ಸರ್ನ್ ತೋರಿಸ್ಬಿಟ್ಟು ಅವ್ರಿಗೆ ರಿಸರ್ವೇಷನ್ ಕೊಟ್ಟು ಅವ್ರನ್ನ ಡಾಕ್ಟ್ರ್ ಮಾಡಿದ್ದೀರಾ, ಅವ್ರ ಕೈಯಲ್ಲಿ ಆಪ್ರೇಷನ್ ಮಾಡಿಸ್ಕೊಡ್ರಿ. ನೀವು ಯಾರು ರಾಜಕಾರಣಿಗಳಿದ್ದೀರಾ ಮಾಡಿಸ್ಕೊಳ್ಳಿ. ನೀವು ಯಾಕೆ ಸಿಂಗಾಪುರ್ಗೆ ಹೋಗ್ತೀರಾ, ಯಾಕೆ ಅಮೇರಿಕಕ್ಕೆ ಹೋಗ್ತೀರಾ, ಯಾಕೆ ಲಂಡನ್ಗೆ ಹೋಗ್ತೀರಾ? ಇದು ಬೇಸಿಕ್ ಪ್ರಶ್ನೆಗಳಿದೆ. ಏನು ಅನ್ಸೋದೇ ಇಲ್ವಾ ನಿಮಗೆ? ಬದ್ಧತೆ ಇದೆ ಅಂತ ಹಗಲೆಲ್ಲ ಬೊಗಳೆ ಬಿಡ್ತೀರಾ. ಎಲೆಕ್ಷನ್ ಟೈಮಲ್ಲಿ ಬೇಕಾದಷ್ಟು ಸುಳ್ಳು ಹೇಳ್ತೀರಾ. ಸುಳ್ಳು ಹೇಳಬೇಡಿ, ಒಂದು ಸತ್ಯದ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಬನ್ನಿ ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಏನು ಅಂತಂದರೆ, ನಾವು ಡೆವಲಪ್ಮೆಂಟ್ಗೆ ದುಡ್ಡು ಇಟ್ಟಿದ್ದೀವಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬಹಳ ಮುಖ್ಯವಾದ್ದು ಏನು ಅಂತಂದರೆ, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ. ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ. ಡೆವಲಪ್ಮೆಂಟ್ಗೆ ಏನು ಕೊರತೆ ಆಗಿಲ್ಲ ಅಂತ ಹೇಳ್ತಾರೆ. ಬನ್ನಿ, ಡೆವಲಪ್ಮೆಂಟ್ ಹೇಗೆ ಕೊರತೆ ಆಗಿದೆ ಅಂತ ಹೇಳ್ತೀನಿ. ನೋಡಿ, ಮೈಸೂರಲ್ಲಿ ಬೆಮೆಲ್ ಲೇಔಟು, ವಿವೇಕಾನಂದ ಸರ್ಕಲಿಂದ ಬೆಮೆಲ್ ಲೇಔಟಿಂದ ಲಿಂಗಾಂಬುದಿ ಪಾಳ್ಯಕ್ಕೆ ಬರ್ತೀವಿ. ಲಿಂಗಾಂಬುದಿ ಪಾಳ್ಯಕ್ಕೆ ಬಂದರೆ ಲಿಂಗಾಂಬುದಿ ಕೆರೆ ಇದೆ, ಸುಮಾರು 1-1.5 ಕಿಲೋಮೀಟ್ರ್ ಉದ್ದ ಇದೆ. ಅದು ಕೆರೆ ಬದು. ಅಲ್ಲೇನಾಗಿದೆ, ಪಾಳ್ಯದಲ್ಲಿ ವೋಟ್ ಬ್ಯಾಂಕ್ ಇದೆ. ಅಲ್ಲಿ ಏನು ಅಂದರೆ SC ST ಸಮುದಾಯ, OBC ಸಮುದಾಯ ಜಾಸ್ತಿ ಇದ್ದಾರೆ. ಅವರಿಗೆ ಮೂಗಕ್ಕೆ ತುಪ್ಪ ಹಚ್ಚಬೇಕು. ಅದಕ್ಕೆ ಏನು ಮಾಡಿದ್ದೀರಾ ನೀವು? ಅಭಿವೃದ್ಧಿಗೆ ಕುಂಠಿತ ಮಾಡಿಲ್ಲ, ಅಭಿವೃದ್ಧಿಗೆ ದುಡ್ಡು ಸಾಕಷ್ಟಿದೆ, ಇಷ್ಟೆಲ್ಲ ಫ್ರೀ ಕೊಟ್ಟರು ಅಭಿವೃದ್ಧಿಗೆ ದುಡ್ಡು ಕುಂಠಿತ ಆಗಿಲ್ಲ ಅಂತ ಹೇಳೋರು ನೀವು. ಕೇವಲ 1-2 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ರಸ್ತೆನ ಕೇವಲ 100 ಮೀಟ್ರ್ ಮಾತ್ರ ಟಾರ್ ಮಾಡಿದ್ದೀರಾ ನೀವು. ಏನು ಅನ್ಸೋದಿಲ್ವಾ ನಿಮಗೆ? ನಾವು ದಿನ ರಸ್ತೆಯಲ್ಲಿ ಓಡಾಡೋರು ಸ್ವಾಮಿ, ನಮಗೆ ಗೊತ್ತಾಗುತ್ತೆ ಕಠೋರ ಸತ್ಯ. ಎಲ್ಲಿಗೆ ಬಂದಿದೆ ದೇಶ? ಸುಳ್ಳು ಹೇಳ್ಕೊಂಡು ಎಷ್ಟು ದಿವಸ ನೀವು ಜನಗಳ ಯಾಮಾರಿಸ್ಕೊಂಡು ಓಟ್ ತಗೋತೀರಾ? ನಿಮಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಆತ್ಮಗೌರವ ಅನ್ನೋದೇ, ದೇಶಭಕ್ತಿನೇ ಇಲ್ಲ ಅನ್ನೋ ಪ್ರಶ್ನೆ ಬೀಳುತ್ತೆ. ಬನ್ನಿ, ನೀವೇನಾದ್ರು ಮಾಡಬೇಕು ಅಂತಂದರೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಗಮನದಲ್ಲಿಟ್ಕೊಳ್ಳಿ ನೀವು. ಇದು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೀವಿ. ಇಷ್ಟೆಲ್ಲ ಹೇಳಬೇಕಾದ್ರೆ ನಾವು ಕಷ್ಟಪಟ್ಟರೆ ಮಾತ್ರ ನಾವು ಸ್ಟ್ರಾಂಗ್ ಆಗ್ತೀವಿ. ಕಷ್ಟಪಟ್ಟರೆ ಮಾತ್ರ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಕಷ್ಟಪಟ್ಟರೆ ಮಾತ್ರ ನಮ್ಮ ಸಂಸಾರ ಸ್ಟ್ರಾಂಗ್ ಆಗುತ್ತೆ. ಕಷ್ಟಪಟ್ಟರೆ ಮಾತ್ರ ನಮ್ಮ ಸಮಾಜ ಸ್ಟ್ರಾಂಗ್ ಆಗುತ್ತೆ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮ್ಮ ದೇಶ ಗಟ್ಟಿಯಾಗುತ್ತೆ. ಈ ಕಷ್ಟಪಟ್ಟು ದುಡಿಯೋದನ್ನೇ ನೀವು ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಭಿಕ್ಷೆ ಕೊಟ್ಟು ನೀವು ಸಾಕ್ತೀನಿ ಅಂತ ಹೊರಟಿದ್ದಿರಲ್ಲ, ದೇಶ ಕಟ್ಟೋ ವಿಧಾನ ಇದೆ ಏನ್ರಿ? ಬನ್ನಿ, ರಾಜಕೀಯ ಇಚ್ಛಾಶಕ್ತಿ ಅಂದರೆ ಏನು ಅಂತ ಹೇಳ್ತೀನಿ. ನೀವು ದುಡಿತಕ್ಕಂಥ ಕೈಗಳಿಗೆ ಕೆಲಸ ಕೊಡಬೇಕು. BA ಓದಿದನ ಅವನಿಗೆ ಸೂಕ್ತವಾದ ಕೆಲಸ ಸಿಗೋವಂಥ ವಾತಾವರಣ ನಿರ್ಮಾಣ ಮಾಡಬೇಕು. ಅದರಲ್ಲಿ ನೀವು ಬುದ್ಧಿವಂತಿಕೆ ತೋರಿಸ್ಬೇಕು. ಅದು ಬಿಟ್ಟುಬಿಟ್ಟು 5 kg ಅಕ್ಕಿ ಕೊಟ್ಟೆ, 6 kg ಅಕ್ಕಿ ಕೊಟ್ಟೆ, ಬಸ್ ಫ್ರೀ ಮಾಡಿದೆ, ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದೆ ಅಂತ ಹೇಳಿದ್ರೆ ಯಾರು ಅಪ್ಪನ ಮನೆ ತೊಡ್ತಿದ್ದಾರೆ ನೀವು? ಯಾರೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಏನು ಮಾಡ್ತಾರೆ? ಮೇಲ್ವರ್ಗದ ಜನ ಕ್ಯೂನಲ್ಲಿ ಟ್ಯಾಕ್ಸ್ ಕಟ್ಬಿಡ್ತಾರೆ. ಆ ಟ್ಯಾಕ್ಸ್ನ ನೀವು ಡೈವರ್ಟ್ ಮಾಡಿಬಿಟ್ಟು ಕೊಟ್ಟೆ ಅಂತ ನಿಮ್ಮ ಹೆಸರು ಹಾಕೋತಿಲ್ಲ. ನಿಜವಾಗ್ಲೂ ಇದು ಸರಿನಾ ಅನ್ನೋ ಸಮಸ್ಯೆ, ಅಂಥ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಇದು ಸರಿಯಲ್ಲ, ಮೋಸದ ವಿಧಾನ ಅನ್ನೋ ಉತ್ತರನ ಎಲ್ಲರೂ ಜೈ ಅಂತ ಒಪ್ಕೋಬೇಕಾಗತ್ತೆ. ಇದು ಬನ್ನಿ ಕಠೋರ ಸತ್ಯ. ಇದನ್ನು ಹೇಳಿಕೊಂಡು ದೇಶ ಕಟ್ಟೋ ವಿಧಾನ ಇದಲ್ಲ. ದೇಶ ಕಟ್ಟಬೇಕು ಅಂತಂದರೆ ಬನ್ನಿ, ನಾವು ಫ್ರೀ ಏನನ್ನು ಕೊಡಬಾರ್ದು. ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.